ನಾನು ನನ್ನ ಹಸ್ಬೆಂಡ್ ನನ್ನ ಮಗ 19th ಇಂದ 24th ವರೆಗೆ ಕಾಶ್ಮೀರ್ ಟ್ರಿಪ್ ನ ಬುಕ್ ಮಾಡ್ಕೊಂಡು ಹೋದ್ವಿ. 3 days ಚೆನ್ನಾಗಾಯ್ತು, ಎಲ್ಲ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ 4th ಡೇ ಅಂದ್ರೆ ಏಪ್ರಿಲ್ 22nd ನಾವು ಪೆಹಲ್ಗಾಮಿಗೆ ಹೋದ್ವಿ. ಅಲ್ಲಿ ತಲುಪೋತ್ತಿಗೆ 12:30 ಆಗಿತ್ತು. ಅಲ್ಲಿ ಮೇಲ್ಗಡೆ ಹೋಗ್ಬೇಕಂತಂದ್ರೆ ಕುದುರೆನ ಹೈರ್ ಮಾಡ್ಕೊಂಡು ಹೋಗ್ಬೇಕು. ನಾವು 3 ಕುದುರೆ ಹೈರ್ ಮಾಡ್ಕೊಂಡು ಮಿನಿ ಸ್ವಿಟ್ಜರ್ಲೆಂಡ್ ಆ ಪಾಯಿಂಟ್ ಹತ್ರ ಹೋದ್ವಿ. ಅಲ್ಲಿ ಹೋಗಿ ಕುದುರೆ ಇಳಿದು ಒಂದು 2 minutes ಅಷ್ಟೊತ್ತಿಗೆ ಅಲ್ಲಿ ಇದು ಫೈರಿಂಗ್ ಸೌಂಡ್ ಕೇಳಿಸ್ತು. ಸೊ ನಾವು ಫೈರಿಂಗ್ ಸೌಂಡ್ ಅಂತಂದ್ರೆ ಏನೋ ಪಟಾಕಿ ಹೊಡಿತಿದ್ದಾರೆ ಅಂತ ಅನ್ಕೊಂಡ್ವಿ. ಎಲ್ಲರೂ ಇಗ್ನೋರ್ ಮಾಡಿದ್ವಿ. ನೆಕ್ಸ್ಟ್ ಒಂದು 2 minutes ಬಿಟ್ಟು ಮತ್ತೆ ಫೈರಿಂಗ್ ಸೌಂಡ್ ಕೇಳಿಸ್ತು. ನಾವು ಅವಾಗ್ಲೂ ಯಾವುದೋ ಪ್ರಾಣಿಗಳಿಗೆ ಓಡಿಸಕ್ಕೆ ಅಥವಾ ಆರ್ಮಿಯರ್ ಏನೋ ಟ್ರೈನಿಂಗ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ಆಮೇಲೆ 3rd ಟೈಮ್ ಯಾವಾಗ ಎಲ್ಲ ನೋಡ್ತೀವಿ ಎಲ್ಲ ಓಡ್ತಾ ಇದ್ದಾರೆ, ಆ ಟೈಮಲ್ಲಿ ಏನಾಯ್ತು, ನಮ್ಮನೆಯವರು ನನ್ನ ಮಗನಿಗೆ ಫುಡ್ ಅಂದ್ರೆ ಏನಾದ್ರು ಸ್ನಾಕ್ಸ್ ತಗೊಳ್ಳೋಣ ಅಂತ ಹೇಳಿ ಆರ್ಡರ್ ಕೊಡಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು. ನಾನ್ ಮಗನಿಗೆ ಕರ್ಕೊಂಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ. ಅಷ್ಟೊತ್ತಿಗೆ ಜೋರಾಗಿ ಫೈರಿಂಗ್ ಸ್ಟಾರ್ಟ್ ಆಯ್ತು. ನಾನ್ ನೋಡಿದ್ದು ಇಬ್ರನ್ನ. ನಾನ್ ಹಿಂಗ್ ತಿರುಗಿ ನೋಡೋದ್ರೊಳಗೆ ನಮ್ಮನೆಯವ್ರಿಗೆ ಡೈರೆಕ್ಟ್ ನೆಕ್ಕಿಗೆನೆ 1 shot. ವಾಸ್ ನೋ ಮೋರ್. ಅವ್ರು 1 ನಿಮಿಷನೂ ಬದುಕಿರ್ಲಿಲ್ಲ, ಬಿದ್ಬಿಟ್ರು. ನಾನು ಮತ್ತೆ ನನ್ನ ಮಗ ಅವ್ರ ಹತ್ರ ಹೋಗಿ ಫುಲ್ ರಕ್ತ ಆಗ್ಬಿಟ್ಟಿತ್ತು, ಉಸಿರೇ ಇರ್ಲಿಲ್ಲ, ಫುಲ್ ನಿಂತೋಗಿತ್ತು. ನಾನು ಅವನು ಫುಲ್ ಕೂಗ್ತಾ ಇದ್ದೀವಿ. ಅಲ್ಲಿ ಹೊಡೆದವನು ಆ ಟೆರರಿಸ್ಟ್ ಅಲ್ಲೇ ಹೋಗ್ತಾ ಇದ್ದ. ಅವನಿಗೆ ಕರೆದು ನನ್ನ ಗಂಡನ್ ಸಾಯಿಸಿದ್ಯಲ್ಲ, ನಾನು ಬೇರೆ ಪತಿಕೋ ಮಾರಾಯನ ಹಮೇ ಬಿ ಮಾರೋ ಅಂತ ನಾನು ಅವನು ಕಿರ್ಚಿದ್ವಿ. ಅವನು ಆಚೆ ಹೋಗ್ತಿದ್ದವನು ತಿರುಗ್ಬಿಟ್ಟು ನೈ ಮೋದಿಕೋ ಬದ್ದಾದೋ ಅಂತ ಹೇಳಿ ಹೋದ. ಆಮೇಲೆ ತುಂಬಾ ಕ್ರೂರವಾಗಿ ನಮ್ಮನೆಯವರಿಗಾದ್ರೂ ದೂರದಿಂದ ತಾಗಿದ್ ಗುಂಡು, ಕೆಲವರಿಗೆಲ್ಲ ಹಣೆಗೆ ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದ್ದಾರೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಫ್ಯಾಮಿಲಿಯವ್ರಿಗೂ ಬರಬಾರ್ದು. ಆಮೇಲೆ ಯಾವಾಗ್ಲೂ ಗಂಡಸ್ರನ್ನೇ ಟಾರ್ಗೆಟ್ ಮಾಡಿರೋದು. ಅವರು ತುಂಬಾ ಜನ ಸಾಯಿಸ್ಬೇಕು ಅಂತ ಲೆಕ್ಕ ಹಾಕಿದ್ರೆ ಅಲ್ಲಿ ನಮ್ ಎಲ್ಲರನ್ನೂ ಸಾಯಿಸ್ಬೋದಿತ್ತು. ಒಂದು 200 ಜನ ಅಂತೂ ಸಾಯ್ತಾ ಇದ್ರು. ಯಾಕಂದ್ರೆ 400 ಜನ ಇದ್ವಿ ನಾವು. ಜಾಸ್ತಿ ಜನ ಸಾಯಿಸ್ಬೇಕು ಅಂತಿದ್ರೆ ಅವ್ರು ಸಾಯಿಸ್ತಾ ಇದ್ರು. ಬಟ್ ನಾವೆಲ್ಲ ಆರಾಮಾಗಂದ್ರೆ ಏನ್ ಮಾಡುದು ಅಂತ ತೋಚದೆ ಕಿರ್ಚಿ ಓಡಾಡ್ತಿದೀವಿ. ನಮಗೇನು ಮಾಡಿಲ್ಲ, ನಮ್ಮ ಅಕ್ಕಪಕ್ಕನೇ ಓಡಾಡ್ತಿದ್ರು ಅವರು. ಬಟ್ ಅವ್ರು ಟಾರ್ಗೆಟ್ ಮಾಡಿರೋದು ಬರೀ ಗಂಡಸ್ರನ್ನ ಎಸ್ಪೆಷಲಿ ಕೇಳಿದ್ದಾರೆ. ಆಮೇಲೆ ಇವಾಗ ನಾವು ಹೆಂಗಸ್ರು ಹೇಗಿರ್ತೀವಿ ನಮ್ಗೆ ಅದನ್ನ ನೋಡಿ ಇವ್ರು ಹಿಂದೂನ ಏನು ಅಂತ ಒಂದಿದಾಗಿ ಅದನ್ನು ಇದು ಮಾಡಿದ್ದಾರೆ. ನನ್ನ ಹತ್ರ ಬೇರೆ ಯಾರು ಏನು ಮಾತಾಡ್ಲಿಲ್ಲ, ನಾನೇ ಅವ್ರ ಹತ್ರ ಮಾತಾಡಿರೋದು. ಅದ್ಬಿಟ್ಟು ಕೆಲವರಿಗೆಲ್ಲ ಏನೋ ಕ್ವಶನ್ಸ್ ಎಲ್ಲ ಕೇಳಿ ಏನೇನೋ ಮಾಡಿದಾರಂತೆ. ಬಟ್ ನನಗೆ ಆ ಥರ ಆಗಿಲ್ಲ. ಇಷ್ಟು ನಡೆದಿದ್ದು. ಆಮೇಲೆ ಆಕ್ಚುಲಿ 1 hour ಅಲ್ಲಿ ಯಾರು ಹೆಲ್ಪಿಗೆ ಬರಲಿಲ್ಲ. ಅಂದ್ರೆ ಅಲ್ಲಿ ಬರಕ್ಕೂ ಆಗಲ್ಲ. ನಾನು ಅದನ್ನ ಎಕ್ಸ್ಪೆಕ್ಟ್ ಅಂದ್ರೆ ಆಕ್ಚುಲಿ ಮುಂಚೆನೆ ಇರ್ಬೇಕಿತ್ತು ಅಲ್ಲಿ ಸೆಕ್ಯೂರಿಟಿ. ಅದಷ್ಟು ಈಸಿಯಾದ ದಾರಿ ಅಲ್ಲ ಹೋಗಕ್ಕೂ ಬರಕ್ಕೂ, ಅಂತದ್ ನೋಡೇನೆ ಟಾರ್ಗೆಟ್ ಮಾಡಿರೋದು. ಬಟ್ ಇನ್ ಮುಂದೆ ಯಾರು ನಾವು ನಮ್ಮ ಸರ್ಕಾರ ನಂಬ್ಕೊಂಡು ನಾವು ಹೋಗಿರ್ತೀವಿ. ನಂತರ ತುಂಬಾ ಫ್ಯಾಮಿಲಿ ಸಫರ್ ಪಟ್ಟಿದೆ, ಕಣ್ಣೆದ್ರಿಗೆ ನೋಡಿದೀವಿ, ರಕ್ತ ನೋಡಿದೀವಿ ಅಂದ್ರೆ ಅದು ಹೇಳಲಿಕ್ಕೆ ಬರೋದಿಲ್ಲ. ಇಷ್ಟೇ, ಸಾರಿ ಎಲ್ಲ ಹೇಳೋದು. ಅದ್ರ ಬಗ್ಗೆ ನಂಗೆ ಕರೆಕ್ಟ್ ಗೊತ್ತಿಲ್ಲ, ನಾನು ನೋಡಿಲ್ಲ. ಆಮೇಲೆ ಬರ್ಲಿಲ್ಲ. ಆಮೇಲೆ ಲೋಕಲೈಟ್ಸ್ ಅವರು ಮುಸ್ಲಿಮ್ಸೇನೆ. ಲೋಕಲೈಟ್ಸ್ 4 ಜನ ಬಂದ್ರು. 2 ಅಲ್ಲಿ ಮೇಲ್ಗಡೆನೆ ಇದ್ರು. ಇನ್ನ 2 ನನ್ನನ್ನು ನನ್ನ ಮಗನ ಕೆಳಗೆ ಕರ್ಕೊಂಬಂದು ಹಾಸ್ಪಿಟಲ್ ಅವ್ರಿಗೆ ಬಿಟ್ರು. ಅವ್ರ ಹೆಸರು ನಂಗೆ ಮರ್ತೋಯ್ತು. ಬಟ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ದಯಮಾಡಿ ಮನೆ ಹತ್ರ ಬರಬೇಡಿ ಪ್ಲೀಸ್. ಸಾಕು, ನಮ್ಗೆ ಹೇಳಿಕೆ ಕೊಟ್ಟು ಸಾಕು ಪ್ಲೀಸ್, ಸಾಕು.